ಚೆನ್ನಾಗಿದೆ, ಆದರೆ ಹಾಗೆಯೇ ನನಗೆ ಬೇಕು. ನೀನು ಹಟ್ಟಿಗೆ ಅದು ಕಾಸಿನ ಮಜ್ಜಿಗೆ ಅಷ್ಟೇ. ಸಕ ನನಗೆ ಅವ ಬೇಕು. ಅವ ಯಾರವ? ಅವ ಸಖಿ, ಎಂತಹ ಅದ್ಭುತ ಆಯ್ಕೆ ನಿನ್ನದ್ದು. ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ಅವನ ಕಂಡಗಳನ್ನೆಲ್ಲ ಬೇರೆ ಮಾಡಿ ಅವನ ಎಲುಬುಗಳನ್ನು ಬಿಸಿ ಬಿಸಿ ಉರಿಯುವ ಕೆಂಡಗಳಲ್ಲಿ ಸುಟ್ಟು ತಿಂದು ದೇಗಲಿಕ್ಕೆ ಒಳ್ಳೆ ಆಹಾರಗಳು. ಮತ್ತೆ ಒಂದಲ್ಲ ಎರಡಲ್ಲ, ಕನಿಷ್ಠ ಪಕ್ಷ ಇನ್ನು 3 ದಿನ ನಮ್ಮಿಬ್ಬರಿಗೆ ಬೇರೆ ಆಹಾರವೇ ಬೇಡ. ಗ್ಯಾರಂಟಿಯಾ? ಅಯ್ಯೋ, ಅವನನ್ನು ತಿನ್ನುವುದಲ್ಲ ಮಾರಾಯ, ತಿನ್ನುವುದಲ್ಲ ಮತ್ತೆ ಅನ್ನೋದು. ಅನ್ನುವುದು ಅಂದ್ರೆ ಅನ್ನೋದಲ್ಲ, ನನ್ನಂತೆ ನನ್ನ ತಲೆಯನ್ನ ಒಲಗಬೇಕು, ಚುಂಬಿಸಬೇಕು, ಒದ್ದಾಡಬೇಕು. ಓ ಹೆಣ್ಣೆ, ನಿನ್ನ ಕಲ್ಪನಾ ಲೋಕದಿಂದ ಸ್ವಲ್ಪ ಕೆಳಗೆ ಕೆಳಗೆ ಕೆಳಗಿಳಿದು ಬಾ. ಎಲ್ಲ ಸಾಧ್ಯವಾಗಬೇಕಾದ್ರೆ ನಾನು ಅಲ್ಲಿಗೆ ಹೋಗಬೇಕು. ಹೋಗು. ಈಗ ಸುಮ್ಮನೆ ಮದುವೆ ಆದಿದ್ದೆ. ಸಖಿ, ನೀನೀಗ ಸ್ವಲ್ಪ ಅಲ್ಲ, ಚಂದ್ರನಕಿ. ಸಗ, ನಾನೀಗ ಶೂರ್ಪನಖಿ ಅಲ್ಲ, ಅಲ್ಲಪ್ಪ, ಚಂದ್ರನಖಿ. ಮತ್ತೆ ನಾನೀಗ ಅತಿ ಕುಲದ ಹೆಣ್ಣು. ಕಾಣುತ್ತಿಲ್ಲವೇ ನನಗೆ? ಹೌದಪ್ಪ, ನೀನು ನೋಡಲಿಕ್ಕೆ ಸುಂದರ ಚಂದದ ಚೆಲುವೆ, ರಮಣೀಯ ಮನಮೋಹಿನಿ, ನಯನ ಮನೋಹರ ಸಾಧನ ಕನ್ಯೆ. ಮತ್ತ ಆ ನಿನ್ನ ಮುಖ ಚಂದಿರನ ಹಾಗೆ ಶಶಿ ಮಧನೆ. ಆ ನಿನ್ನ ಸೊಂಟ